ಮೈಸೂರಲ್ಲಿ ಅನಿಲ ಸೋರಿಕೆಯಿಂದ ಒಂದೇ ಕುಟುಂಬದ 4 ಮೃತಪಟ್ಟ ಕೇಸಿಗೆ ಸಂಬಂಧಿಸಿದಂತೆ ಮೈಸೂರು ಪೊಲೀಸ್ ಕಮಿಷನರ್ ರಮೇಶ್ ಬಾನೋತ್ ಮಾತನಾಡಿದ್ದ. ಆ ಕೇಸಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸಂಬಂಧಿಕರ ಮದುವೆಗೆ ಹೋಗಿ ಚಿಕ್ಕಮಗಳೂರಿನಿಂದ 4 ಜನ ವಾಪಸ್ ಬಂದಿದ್ರು. ಮೇ 20ನೇ ರಾತ್ರಿ ಮಲಗಿದವರು ಬುಧವಾರದವರೆಗೂ ಕೂಡ ಎದ್ದಿಲ್ಲ. ಅವರ ಸಂಬಂಧಿಕರು ಕಾಲ್ ಮಾಡಿದರೆ ರಿಸೀವ್ ಮಾಡಿರಲಿಲ್ಲ. ಅಕ್ಕಪಕ್ಕದ ಮನೆಯವರಿಗೆ ಕರೆ ಮಾಡಿ ಏನಾಯಿತು ಅಂತ ನೋಡಿ ಅಂತ ಹೇಳಿದಾಗ ಸ್ಥಳೀಯರು ಬಂದು ಬಾಗಿಲು ಬಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಅಂತ ಮೈಸೂರು ನಗರ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಮಾಹಿತಿ ಕೊಟ್ಟಿದ್ದಾರೆ. ಇರು ಅಮ್ಮ ಫೋನ್ ಮಾಡ್ತಿ ತಂಗೇರಣ. ಹಲೋ ಅಣ್ಣ, ನಮ್ಮವ್ರು ಬರ್ತಾವ್ರೆ ಇಲ್ಲಿ ಸಾಕ್ಷಿಗೆ ಇರ್ಬೇಕು ಅದಕ್ಕೆ ಅವರು ನೈಟ್ ಆಗಿರಬಹುದಂತ ಅನಿಸುತ್ತೆ. ಯಾಕಂದರೆ ನಾವು ನಮ್ಮ ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ನ ಕೇಳಿದಾಗ ಇದು ಮೋಸ್ಟ್ಲಿ ಮೋರ್ ದೆನ್ 24 hours ಆಗಿದೆ. ಮಂಡೇ ನೈಟ್ ಮಲಗಿದಂಥ ಆ ರಾತ್ರಿ ಆಗಿರಬಹುದು ಅಂತ ಒಂದು ಸರ್. ಈಗ ಮನೇಲಿ 3 ಗ್ಯಾಸ್ ಸಿಲಿಂಡರ್ 3 ಲೀಕ್ ಆಗಿದೆ. ಅಲ್ಲಿ ನೋಡಿದರೆ ಮೇಲ್ನೋಟಕ್ಕೆ ನೋಡಿದರೆ ಒಂದೇ ಸಿಲಿಂಡರ್ ಲೀಕ್ ಆಗೋಯ್ತು. ಯಾಕಂದರೆ 2 ಸಿಲಿಂಡರ್ ಖಾಲಿ ಇತ್ತು. ಯಾಕಂದರೆ ಹೊರಗಡೆ ತಂದು ನೋಡಿದಾಗ 1 ಸಿಲಿಂಡರ್ ಮೇಲೆ ನೋಡಿದ್ರೆ ಏನಂದರೆ ಕಂಪ್ಲೀಟ್ ಅದು ಲೀಕ್ ಆಗಿದ ಕಡೆ ಕಂಪ್ಲೀಟ್ ವಾಟರ್ ಅಂತ ಒಂದು ವಾಯ್ಸ್ ಥರ ಒಂದು ಫಾರ್ಮ್ ಆಗಿದೆ. ಸೊ ಮೋಸ್ಟ್ಲಿ ಅದು ಆಗಿರ್ಬೋದು ಅಂತ. ಬಟ್ ಎಕ್ಸ್ಪರ್ಟ್ ಒಪಿನಿಯನ್ ತಗೋಬೇಕಾಗುತ್ತೆ. ಅದು 3ರಿಂದ ಆಗಿದೆ, 1ರಿಂದ ಆಗಿದೆ. ಸರ್, ಇವರ ಹಿನ್ನೆಲೆ ಏನು, ಎಲ್ಲಿಯವರು, ಮತ್ತೆ ಏನು ಊರಲ್ಲಿ ಇರಲಿಲ್ಲ ಅಂತ ಒಂದು ಮಾಹಿತಿ ಇತ್ತು. ಇಲ್ಲಿ ಹೋಗಿ ಬಂದು ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲಾ ಕಡೂರು ತಾಲೂಕಾ ಸಕ್ಕರೆಪಟ್ಟಣ ಅವರು. ಸಕ್ಕರೆಪಟ್ಟಣದಿಂದ ಬಂದು ಇವರು ಆ್ಯಕ್ಚುಲಿ ಇವರು ಸಿಸ್ಟರು ಇವರೆಲ್ಲ ಬಂದು ಇವರು 30-35 ವರ್ಷಕ್ಕಿಂತಲೇ ಇಲ್ಲಿ ಸೆಟ್ಲ್ ಆಗಿದ್ದಾರೆ. ಇಟ್ಲಿ ಸೆಟ್ಲ್ ಆಗಿದ್ದಾರೆ. ಮದುವೆಗೆ ಬಂದಿದ್ರು ಸರ್, ಮಗನ ಮದುವೆಗೆ ಬಂದಿದ್ರು. ಅಲ್ಲಿ ಬಂದರು ಉಳ್ಕೊಂಡಿದ್ದು ಊರಿಗೆ ಹೋಗಿ ಬಂದು ನಾವು ಊರಿಗೆ ಹೋಗ್ತೀವಿ ಅಂತ ಭಾನುವಾರ ನೈಟ್ ಬಂದುಬಿಟ್ಟು ಅವರು. ನಾವು ಸೋಮವಾರ ದಿವಸ ಫೋನ್ ಮಾಡಲಿಲ್ಲ. ಯಾಕೆ ಮಾಡಿಲ್ಲಲ್ಲ ಒಂದು ದಿವಸ ಅಂತೇಳಿ ಮಂಗಳವಾರ ಬೆಳಗ್ಗೆನೇ ಫೋನ್ ಮಾಡಿದ್ವಿ 8 ಗಂಟೆಗೆ. ಹುಡುಗರು ಕಾಲೇಜ್ಗೆ ಹೋಗ್ತಾರೆ ಅಂತ ಎತ್ತಲಿಲ್ಲ ಅವರು. ಮಾಡೋಣ ಬಿಡು ಅಂತ ಮಾಡಿದ್ವಿ. ನಾವು ಇಲ್ಲಿ ಊರಿಗೆ ಬಂದಿದ್ವಾ, ಅಲ್ಲಿ ಏನಾಯ್ತು ನಂಗೆ ಗೊತ್ತಿಲ್ಲ. ಮತ್ತು ನಿನ್ನೊಬ್ಳು ತಂಗಿದ್ದಳು ಫೋನ್ ಮಾಡಿದ್ಲು. ಅವ್ರು ಯಾಕೆ ಫೋನ್ ಎತ್ತುತ್ತಿಲ್ಲ ಅಂತೇಳಿ ಮಾಡೋದಕ್ಕೆ ನೈಟೇನೆ ನಮ್ಮ ಅವರನ್ನ ನಮ್ಮ ಮನೆಯವ್ರನ್ನೂ ನೈಟ್ ಕಳಿಸಿದ್ವಿ ಟ್ರೈನಿಗೆ ಕಳಿಸಿದ್ವಿ. ಟ್ರೈನಿಗೆ ಕಳಿಸಿ ಬಂದು ನೋಡಿದರೆ ಹಿಂಗಾಗೈತಿ ಅಂತ ಇವತ್ತು ಬೆಳಗ್ಗೆ ಗೊತ್ತಾಯಿರೋದು ಸರ್. ಹಿಂಗಾಯ್ತು ಅಂತ ಗೊತ್ತೇ ಇಲ್ಲ. ನೆನ್ನೆ ಫೋನ್ ಎಷ್ಟೊಂದು ಎಲ್ಲರೂ ಸೇರಿ ಒಂದು 200 ಸತಿ ಫೋನ್ ಮಾಡಿದ್ದೀವಿ. ಒಬ್ಬರು ಫೋನ್ ಎತ್ತಿಲ್ಲ, 3 ಜನನೂ. ಪಕ್ಕದಾಗ ಕೇಳಿದ್ರು ಅವರು ರಾತ್ರಿ ನೋಡಿದ್ವಿ, ಬೆಳಗ್ಗೆ ಇದ್ದಾಗ ಇರಲಿಲ್ಲ ಅಂತ ಅಂದರು. ಅವ್ರಿಗೂ ಗೊತ್ತಾಗಿಲ್ಲ, ಅವರಿಗೆ ಒಳಗಿರೋರಿಗೂ ಏನಾಯ್ತು ಅಂತಲೇ ಗೊತ್ತಾಗ್ತಿಲ್ಲ ಸರ್ ನಮಗೆ. ಲ್ಯಾಕ್ ಅಂತ ಹೇಳಿದ್ರು ನಮ್ಮ ಮನೆಯವರು. ಕಿಟಕಿ ಮುಂದ್ಲದೊಂದೇ ಕಿಟಕಿ ಇರೋದು ಸರ್, ಒಳಗೆಲ್ಲೂ ಇಲ್ಲ ಕಿಟಕಿಗಳು. ಮುಂದ್ಲದೊಂದೇ ಇದ್ದಿದ್ದು, ಅದನ್ನು ಲಾಕ್ ಮಾಡ್ಕೊಂಡಾರೆ. ಅದು ಕ್ಲೋಸ್ ಆಗಿತ್ತೆ ಕಿಟಕಿದೂ. ಅದು ಮತ್ತೇನು ಅನ್ನೋದು ಗೊತ್ತಿಲ್ಲ ಸರ್ ನಮಗೆ. ಅಷ್ಟು ಭಾಳ ಕನಸು ಕಟ್ಟಿದ್ರು. ಒಂದು 2 ಹೆಣ್ಮಕ್ಳು ಸರ್ ನಮ್ಮ ಮಕ್ಕಳಿಗೆ. ಇನ್ನು ಈ ಸತಿ ಫುಲ್ ಫೈನಲ್ ಮುಗ್ದೋಗೋದು. ಡಿಗ್ರಿ ಅಲ್ಲ, PUC BBM ಮಾಡ್ತಿದ್ಲು. ಇಬ್ಬರದ್ದು ಈ ವರ್ಷ ಕ್ಲಿಯರ್ ಆಗೋದು ಡಿಸೆಂಬರಿಗೆ. ಮದುವೆ ಮಾಡ್ತೀವಿ ಇದಕ್ಕೆ ಬೇಡ, ನನಗೆ ಓದ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಂದವಳು ದೊಡ್ಡವಳು. ಹಿಂಗೈತಿ, ಯಾಕೆ ಕೆಲ್ಸಕ್ಕೆ ಹೋಗ್ತಾಳೆ ಹೇಳ್ರಿ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.